ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಹಾಗೂ ಯಜಮಾನ ಸಿನಿಮಾದ ರಂಗದಲ್ಲಿ ಪ್ರಮುಖವಾದ ಪಾತ್ರವನ್ನೇ ಇವರು ಮಾಡಿದ್ರು ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಮತ್ತು ಗ್ರಾಮದೇವತೆ, ನಾಗದೇವತೆ, ವಿಜಯದಶಮಿ, ಮೃತ್ಯುಂಜಯ, ಸಂಯುಕ್ತ, ಆ, ರೌಡಿಗಳು, ಪೊಲೀಸ್ ಮತ್ತು ದಾದಾ, ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಮತ್ತು ವಿಷ್ಣುವರ್ಧನ್ ಅವರಿಗೆ ಆಪ್ತ ಸ್ನೇಹಿತರು ಸಹ ಇವರು ಆಗಿದ್ದರು. ಇಂಥ ಅತಿ ದೊಡ್ಡ ಪಾತ್ರವನ್ನು ಮಾಡ್ತಿದ್ದಂಥ ಮತ್ತು ಅತಿ ದೊಡ್ಡ ವಿಲನ್ ಪಾತ್ರವನ್ನೇ ಮಾಡ್ತಿದ್ದಂಥ ನಟ ಕಾಜನ್ ಖಾನ್ ಅವರು ಇದೀಗ ವಿದೇಶರಾಗಿದ್ದು. ಕಾಜನ್ ಖಾನ್ ಅವರು ಕೂಡ ನೋಡೋಕ್ಕೆ ತುಂಬಾ ಮುದ್ದಾಗಿ ಹ್ಯಾಂಡ್ಸಮ್ ಆಗಿದ್ದಂಥ ವ್ಯಕ್ತಿ ಅಂತ ಹೇಳ್ಬೋದು. ಸದ್ಯ ಈಗ ಅವ್ರಿಗೆ 55 ವರ್ಷ ವಯಸ್ಸಾಗಿತ್ತು. ಅವರು ನೋಡೋಕ್ಕೆ ಕೂಡ ತುಂಬಾ ಹೆಲ್ತಿಯಾಗಿ ಫಿಟ್ಟಾಗಿ ಕೂಡ ಇದ್ದು. ಸುಮಾರು 6-7 ವರ್ಷ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಿಲ್ಲ, ಅವಕಾಶಗಳ ಕೊರತೆ ಉಂಟಾಗಿ ಸಹ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಲಾಗುತ್ತೆ. ಇನ್ನು ಇಂಥ ಸಂದರ್ಭದಲ್ಲಿ ಕಾಜನ್ ಖಾನ್ ಅವರು ಸದ್ಯ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಈಗ ದೂರ ಉಳಿದಿದ್ದರು. ಕೆಲವೊಂದು ಆರೋಗ್ಯ ಕಾರಣಗಳಿಂದ ಕೂಡ ಮತ್ತು ಬೇರೆ ಬೇರೆ ಕಾರಣಗಳಿಂದ ದೂರ ಇದ್ದರು. ಆದರೆ ಸದ್ಯ ಕಿಡ್ನಿ ವೈಫಲ್ಯ ಮತ್ತು ಬಹು ಅಂಗಾಂಗ ವೈಫಲ್ಯ ಮತ್ತು ಹೃದಯಾಘಾತಕ್ಕೆ ಒಳಗಾಗಿ ಮುಂಜಾನೆ 3:15 ಸುಮಾರಿನಲ್ಲೇ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರೆ. ನೀವು ಈ ನಟನ ನೋಡಿದರೆ ಖಂಡಿತ